Hello my dear students, welcome back to CV Raman online classes. So ನಿನ್ನೆಯ ಕ್ಲಾಸಿನಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅದು ಸ್ವಲ್ಪ ವೇರಿಯೇಷನ್ ಆಯಿತು. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಸೊ ಇವತ್ತು ನಾವು ಮತ್ತೆ ಅದೇ ಒಂದು ವಿದ್ಯುತ್ ಶಕ್ತಿ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತಗೊಂಡ್ ಬಂದಿದೀವಿ. ಸೊ ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆನಾ? ಸೊ ಹಾಗಿದ್ರೆ ಇಲ್ಲಿ ಪ್ರಶ್ನೆ ಏನದ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ವಿರೋಧಿಸುವ ಸಾಧನವನ್ನ ಹೀಗೆ ಕರೆಯಲಾಗುತ್ತದೆ. ವಿರೋಧಿಸುವುದಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಕಂಡಕ್ಟರ್ ಅನ್ನ ತಗೊಂಡ್ರಿ ಅಂದ್ರೆ ಓಕೆ, ಆ ಕಂಡಕ್ಟರ್ ನಲ್ಲಿ ಚಾರ್ಜಸ್ ಗಳು ಏನ್ ಹೋಗ್ತಿರ್ತಾವಲ್ಲ, ಆ ಚಾರ್ಜಸ್ ಗಳಿಗೆ ಏನಪ್ಪಾ ಅಂತಂದ್ರೆ ಅಡಚಣೆ ಉಂಟು ಮಾಡುವಂತಹ ವಿರೋಧಿಸುವಂತಹ ಒಂದು ಸಾಧನವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ, ಒಂದನೇದ್ದು ಅಮೀಟರ್ ಅನ್ನೋದು ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಗ ಕರೆಂಟ್ ಅನ್ನ ಅಳಿಯುವಂತದ್ದು ಇದೆ. ಹೌದಾ? ಕೆಪಾಸಿಟರು, ಬ್ಯಾಟ್ರಿ ಇವು ಏನಂದ್ರೆ ಆ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರಗಳಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ರೆಜಿಸ್ಟರ್ ಅಂತ ಬರುತ್ತೆ. ಇಲ್ಲಿ ರೆಜಿಸ್ಟರ್ ನೆನ್ಪಿಟ್ಕೊಡ್ರಿ, ರೋಧ ಅಂತ ಕರಿತೀವಿ. ರೋಧದ ಸಂಕೇತವನ್ನ ನಾವು ನೋಡ್ಬೋದು ಇಲ್ಲಿ. ಅದೇ ರೀತಿ ರೋಧದ ಒಂದು SI ಮಾನ ಓಮ್ ಅಂತಾನು ನಾವು ಏನ್ ಮಾಡ್ತೀವಿ, ಕರಿತೀವಿ. ಇವೆಲ್ಲ ವಿಷಯಗಳು ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ವಿದ್ಯುತ್ ಪ್ರವಾಹವನ್ನ ವಿರೋಧಿಸುವ ಸಾಧನ ಅಂತ ಏನಾದ್ರು ಕೇಳಿದ್ರೆ ನಾವು ಯಾವ್ದನ್ನ ಗುರುತಿಸ್ಬೇಕ್ರಿ? ರೆಜಿಸ್ಟರ್ ಅನ್ನ ಗುರುತಿಸ್ಬೇಕು. ಓಕೆನಾ? ಸೊ ಇನ್ನ ನೆಕ್ಸ್ಟ್ ಕ್ವಶನ್, ಸರಣಿ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಪ್ರವಾಹವು ನಿಮಗೆ ಗೊತ್ತಿರುವಂಗ ರೋಧಕಗಳನ್ನ ನಾವು ಎರಡು ರೀತಿಯಲ್ಲಿ ಜೋಡಿಸ್ತೀವಿ. ಒಂದು ಸರಣಿ ಕ್ರಮದಲ್ಲಿ, ಹೌದಾ? ಎರಡನೇದು ಸಮಾಂತರವಾಗಿ. ಹೌದಾ? ಈ ಚಿತ್ರ ನಿಮಗೆ ಬಹಳ ಇಂಪಾರ್ಟೆಂಟ್ ಅದ. ಹೌದಾ? ಫಾರ್ ಎಕ್ಸಾಂಪಲ್ ರೈಟ್, ಇದು R1, R2 ಮತ್ತ R3. ಇವು ನೀವು ಅಬ್ಸರ್ವ್ ಮಾಡಿದ್ರೆ ಎಂಡ್ ಟು ಎಂಡ್ ಪಾಯಿಂಟ್ ಗಳು ಏನದವಲ್ಲ, ಇಲ್ಲಿಂದ ಇಲ್ಲಿ ಬಂತು, ಈ ಪಾಯಿಂಟ್ ಮತ್ತ ಎರಡನೇದ ಜಾಯಿಂಟ್ ಆಗೈತಿ, ಮತ್ ಇದರಿಂದ ಈ ಜಾಯಿಂಟ್ ಆಗೈತಿ. ಇದು ಏನಂತ ಕರಿತೀವಿ ನಾವು? ಸರಣಿ ಜೋಡಣೆ ಅಂತೀವಿ. ಅದೇ ಸಮಾಂತರ ಜೋಡಣೆ ಅಂದ್ರೆ ಅಲ್ಲಿ ನಾವು ಈ ತರ ಜೋಡಣೆಯನ್ನು ನೋಡ್ತೀವಿ ನಾವು. ರೈಟ್? ಸೊ ಇಲ್ಲಿ ಪ್ರಶ್ನೆ ಇರುವುದು ಏನಪ್ಪಾ, ಇದು R1, R2 ಮತ್ತೆ R3. ಸೊ ಇದನ್ನ ನಾವೇನಂತ ಕರಿತೀವಿ? ಸಮಾಂತರ ಜೋಡಣೆ ಅಂತೀವಿ. ಇದನ್ನ ನಾವೇನಂತ ಕರಿತೀವಿ? ಸರಣಿ ಜೋಡಣೆ ಅಂತೀವಿ. ಹಾಗಾದ್ರೆ ಇದರಲ್ಲಿ ವಿದ್ಯುತ್ ಪ್ರವಾಹವು ಪ್ರತಿಯೊಂದು ಘಟಕದಲ್ಲಿಯೂ ವಿಭಿನ್ನವಾಗಿದೆ, ಎಲ್ಲ ಘಟಕಗಳಲ್ಲಿಯೂ ಒಂದೇ ಆಗಿರುತ್ತದೆ, ಶೂನ್ಯ ಮಧ್ಯದ ಪ್ರತಿರೋಧಕದಲ್ಲಿ ಗರಿಷ್ಠ ಅಂತದ. ಇದನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಇದನ್ನ ಇಲ್ಲಿ ಕರೆಂಟ್ ಅನ್ನ ಕಳಿಸಿದಾಗ ಕರೆಂಟ್ ಏನದಲ್ರಿ ಸರಣಿ ಒಳಗಡೆ ಎಲ್ಲ ಘಟಕಗಳಲ್ಲಿಯೂ ಕೂಡ ಅದು ಏನಾಗಿರುತ್ತೆ? ಒಂದೇ ಆಗಿರುತ್ತದೆ. ಆನ್ಸರ್ ಏನಂಗಂದ್ರೆ ಸರಣಿ ಜೋಡಣೆಯಲ್ಲಿ ಇದ್ರ ವಿದ್ಯುತ್ ಪ್ರವಾಹ ಐತಲ್ಲ, ಅದು ಯಾವಾಗ್ಲೂ ಏನಿರುತ್ತ್ರಿ? ಎಲ್ಲ ಘಟಕಗಳಲ್ಲಿಯೂ ಕೂಡ ಒಂದೇ ಆಗಿರುತ್ತೆ. ಇನ್ನೊಂದು ವಿಷಯ ನೆನ್ಪಿಟ್ಕೊಡ್ರಿ, ನಿಮ್ಮ ಎಕ್ಸಾಮ್ದೊಳಗ ಸರಣಿ ಜೋಡಣೆಗೆ ಮತ್ತು ಸಮಾಂತರ ಜೋಡಣೆಗೆ ವ್ಯತ್ಯಾಸಗಳೇನು, ಅನುಕೂಲ ಮತ್ತು ಅನಾನುಕೂಲಗಳೇನು, ಅವುಗಳನ್ನು ಕೇಳ್ತಿರ್ತಾರ. ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಓದ್ಬೇಕು. ಓಕೆ? ಹಾಗಾದ್ರೆ ಸರಣಿ ಸರ್ಕ್ಯೂಟ್ ನಲ್ಲಿ, ಸರಣಿ ವಿದ್ಯುತ್ ಮಂಡಲದಲ್ಲಿ, ಸರಣಿಯ ಜೋಡಣೆ, ರೋಧಕಗಳ ಜೋಡಣೆಯಲ್ಲಿ ಪ್ರವಾಹವು ಏನಾಗಿರುತ್ತಪ್ಪ ಅಂತಂದ್ರೆ ಎಲ್ಲಾ ಘಟಕಗಳಲ್ಲಿಯೂ ಒಂದೇ ಆಗಿರುತ್ತೆ. ಅರ್ಥ ಆತಲ್ಲ? ಓಕೆ, ನೆಕ್ಸ್ಟ್, ಸಮಾನಾಂತರ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್, ಇದು ಭಾರಿ ಇಂಟ್ರೆಸ್ಟಿಂಗ್ ಐತಿ. ಅಲ್ಲಿ ಸರಣಿ ನೋಡ್ತೀವಿ, ನಾವು ಇಲ್ಲೇ ಸಮಾಂತರ ಅಂತ ನೋಡ್ತೀವಿ. ಸಮಾಂತರದಲ್ಲಿ ವೋಲ್ಟೇಜ್ ಏನದ? ಹೌದಾ? ಇದು ಏನಾಗಿರುತ್ತೆ ಅಂತಂದ್ರೆ ಪ್ರತಿ ರೆಜಿಸ್ಟರ್ನಾದ್ಯಂತ ವಿಭಿನ್ನವಾಗಿದೆ, ಪ್ರತಿ ರೆಜಿಸ್ಟರ್ನಾದ್ಯಂತ ಒಂದೇ ಆಗಿರುತ್ತದೆ, ಶೂನ್ಯ ಮತ್ತು ಸರಣಿ ವೋಲ್ಟೇಜ್ ನ ಅರ್ಧದಷ್ಟು. ಇದಕ್ಕೆ ಉತ್ತರ ಯಾವ್ದು ಬರುತ್ತೆ ಅಂದ್ರೆ ಪ್ರತಿ ರೆಜಿಸ್ಟರ್ನಾದ್ಯಂತ ಒಂದೇ ಆಗಿರುತ್ತೆ ಅಂತ ಬರುತ್ತೆ. ನೆಕ್ಸ್ಟ್, ಇನ್ನ ವಿದ್ಯುತ್ ಪ್ರವಾಹ ಮತ್ತು ವೋಲ್ಟೇಜ್ ನ ವಿಷಯದಲ್ಲಿ ವಿದ್ಯುತ್ತಿಗೆ ಸೂತ್ರವೇನು? ವಿದ್ಯುತ್ ಪ್ರವಾಹ ಅಂತಂದ್ರೆ I ಬರುತ್ತೆ,
ರೈಟ್. ವೋಲ್ಟೇಜ್ ಅಂತಂದ್ರೆ ಅದು ವಿಭವಾಂತರಕ್ಕೆ ಸಂಬಂಧಪಟ್ಟಂಗೆ, ಹೌದಾ, ವಿಭವಾಂತರಕ್ಕೆ ಸಂಬಂಧಪಟ್ಟಂಗೆ, ಕರೆಕ್ಟ್ ಅನ್ರಿ. ಸೊ ವಿಭವಾಂತರ ಅಂತಂದ್ರೆ ನಿಮ್ಗೆ ಗೊತ್ತಿರುವಂಗೆ ಅದನ್ನ ನಾವು ವೋಲ್ಟೇಜ್ ಅಂತೀವಿ. ಸೊ ವೋಲ್ಟೇಜ್ ಅನ್ನ ಯಾವ್ದರಿಂದ ಸೂಚಿಸ್ತೀವಿ? ವಿ ದಿಂದ ಸೂಚಿಸ್ತೀವಿ. ಇದರ ಜೊತೆಗೆ ಏನು ಸಂಬಂಧ ಅದ ವಿದ್ಯುತ್ತಿಂದು, ಅದರ ಸೂತ್ರ ಏನು ಅಂತ ಕೇಳ್ಯಾರ. ಸೊ ಇದಕ್ಕೆ ಸೂತ್ರ ಯಾವ್ದು ಬರುತ್ತೆ ಅಂದ್ರೆ ಪಿ ಇಸ್ ಈಕ್ವಲ್ ಟು ಐ ಇಂಟು ವಿ, ವಿದ್ಯುತ್ ಸಾಮರ್ಥ್ಯ, ಪವರ್ ಅಂತ ಕರಿತೀವಿ ನಾವು. ಇದರ ಎಸ್ ಐ ಯೂನಿಟ್ ನೆನ್ಪಿಟ್ಕೊಡ್ರಿ, ವ್ಯಾಟ್ ಅಂತ ಹೇಳಿ. ಓಕೆ, ವ್ಯಾಟ್ ಅನ್ನೋದು ಇದರ ಒಂದು ಎಸ್ ಐ ಮಾನ ಆಗಿರುತ್ತೆ. ನೆಕ್ಸ್ಟ್, ವಿದ್ಯುತ್ ಪ್ರವಾಹ 2 ಆಂಪಿಯರ್, ವೋಲ್ಟೇಜ್ 6 ಇದ್ದಾಗ ವಾಹಕದ ಪ್ರತಿರೋಧ ಎಷ್ಟು? ಪ್ರತಿರೋಧ, ರೋಧಕ ಅಂದ್ರೆ ನಾವು ಆರ್ ಅಂತ ಸೂಚಿಸ್ತೀವಿ. ಹೌದಾ, ಇದು ಎಲ್ಲಿ ಬಂದದ್ರಿ ಅಂದ್ರೆ ಓಮ್ಸ್ ನಿಯಮ ಬರುತ್ತೆ ನೋಡ್ರಿ. ಓಮ್ಸ್ ನಿಯಮದೊಳಗೆ ಏನದ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತದ. ನನಗೆ ಇದರಲ್ಲಿ ಏನ್ ಬೇಕು? ಆರ್ ಬೇಕು. ಆರ್ ಬೇಕಂದಾಗ ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಮಾಡ್ತೀನಿ. ಅವಾಗ ವಿ ದ ಬೆಲೆ ಎಷ್ಟದ ರೀ? ಆರ್ ಅದ, ಹೌದಾ. ನೆಕ್ಸ್ಟ್ ಐ ನ ಬೆಲೆ ಅಂದ್ರೆ ಕರೆಂಟ್ ಎಷ್ಟದ? 2 ಅದ. ಸೊ 2 1 2 3 ಸೊ ಇಲ್ಲಿ ನಮ್ಗ ಏನ್ ಸಿಗುತ್ತ್ರಿ? 3 ಓಮ್ ಅಂತ ಸಿಗುತ್ತೆ. ಸೊ ದ ರೈಟ್ ಆನ್ಸರ್ ಏನಂದ್ರೆ 3 ಓಮ್. ವೆರಿ ಸಿಂಪಲ್. ನ್ಯೂಮರಿಕಲ್ಸ್ ಬಹಳ ಈಸಿ ಇರ್ತಾವ, ಅವನ್ನ ನೀವು ಸುಮ್ಮನೆ ಬಿಡ್ತೀರಿ. ಒಂದೊಂದು ಮಾರ್ಕ್ಸ್ ನೋಡ್ರಿ ಎಷ್ಟು ಈಸಿ. ಓಕೆನಾ. ನೆಕ್ಸ್ಟ್, ಪ್ರತಿರೋಧವನ್ನ ಅಳೆಯಲಾಗುತ್ತದೆ. ಯಾವುದರಿಂದ ಅಳೆಯಲಾಗುತ್ತದೆ ಅಂದ್ರೆ ಯಾವ ಮಾನದಲ್ಲಿ ಅಳೆಯಲಾಗುತ್ತದೆ ಅಂತ ಕೇಳಬೇಕು. ಎಸ್ ಐ ಮಾನ. ಎಸ್ ಐ ಮಾನ ಯಾವುದು? ಪ್ರತಿರೋಧದ್ದು. ವೆರಿ ಸಿಂಪಲ್, ಓಮ್ ಅಂತ ಹೇಳಿ. ಓಕೆ. ನೆಕ್ಸ್ಟ್, ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ಫ್ಯೂಸ್ ಏನು ಮಾಡುತ್ತದೆ? ವೋಲ್ಟೇಜ್ ಅನ್ನ ಹೆಚ್ಚಿಸುತ್ತದೆ, ಕರೆಂಟ್ ಅನ್ನು ಕಡಿಮೆ ಮಾಡುತ್ತದೆ, ಓವರ್ಲೋಡ್ ಸಂದರ್ಭದಲ್ಲಿ ಸರ್ಕ್ಯೂಟ್ ಅನ್ನು ಒಡೆಯುತ್ತದೆ, ರೆಜಿಸ್ಟರ್ಗಳನ್ನು ಸಂಪರ್ಕಿಸುತ್ತದೆ. ನೋಡ್ರಿ, ವಿದ್ಯುತ್ ಸರ್ಕ್ಯೂಟ್ ದೊಳಗ ಏನ್ರಿ? ವಿದ್ಯುತ್ ಸರ್ಕ್ಯೂಟ್ ದೊಳಗ ಈ ಫ್ಯೂಸ್ ಅನ್ನೋದೇನದಲ್ಲ, ಇದು ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಇದು ಸುರಕ್ಷತೆಯ ಒಂದು ಸಾಧನ ಅಂತಂದ್ರೂ ತಪ್ಪಿಲ್ಲ. ಯಾಕಂತಂದ್ರ ಕೆಲವು ಸತಿ ಏನಾಗುತ್ತ್ರಿ ಅಂದ್ರ ಸರ್ಕ್ಯೂಟ್ ದೊಳಗ ಓವರ್ಲೋಡ್ ಆಗುತ್ತೆ. ಆ ಓವರ್ಲೋಡ್ ಆದಾಗ ಏನ್ ಮಾಡುತ್ತಂದ್ರ ಆ ಸರ್ಕ್ಯೂಟ್ ಅನ್ನ ಏನ್ ಮಾಡುತ್ತ್ರಿ? ಅದು ಒಡೆಯುತ್ತೆ. ಹಂಗ ಒಡೆಯುವುದರಿಂದ ಅದರಿಂದ ಓವರ್ಲೋಡ್ ಲಿಂತ್ರ ಆಗುವ ಅಪಾಯಗಳನ್ನ ಏನ್ ಮಾಡುತ್ತಿದೆ? ತಡೆ ಹಿಡಿಯುತ್ತ. ಸೊ ಇದ್ರ ಕೆಲಸ ಏನಂತ ಗೊತ್ತಾಯ್ತಾ? ಓವರ್ಲೋಡ್ ಸಂದರ್ಭದಲ್ಲಿ ಸರ್ಕ್ಯೂಟ್ ಅನ್ನ ಒಡೆಯುತ್ತದೆ. ನೆಕ್ಸ್ಟ್, ಪ್ರವಾಹವು ಒಂದೇ ಆಗಿದ್ದು ವೋಲ್ಟೇಜ್ ವಿಭಜಿಸುವ ಸಂಯೋಜನೆ. ಸರಣಿಯೊಳಗ ಪ್ರವಾಹ ಒಂದೇ ಆಗಿರುತ್ತ, ವೋಲ್ಟೇಜ್ ಬೇರೆ ಇರುತ್ತ. ಸೊ ನಾವು ಆಗಲೇ ನೋಡಿದ್ವಿ, ಸರಣಿದೊಳಗೆ ಏನಿತ್ತ ಹೇಳ್ರಿ? ಕರೆಂಟ್ ಸೇಮ್ ಇತ್ತ, ಆದ್ರ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅದಲ್ಲ, ಅದು ಚೇಂಜ್ ಇತ್ತ. ಸೊ ಇಲ್ಲೇ ಆನ್ಸರ್ ಏನ್ ಬರುತ್ತೆ? ಸರಣಿ. ಓಕೆ. ನೆಕ್ಸ್ಟ್, 1 ಕೂಲಂ ಚಾರ್ಜ್ ಅನ್ನು 1 ವೋಲ್ಟ್ ಮೂಲಕ ಚಲಿಸುವಾಗ ಮಾಡುವ ಕೆಲಸ. ಹೌದಾ. ಸೊ ಇಲ್ಲಿ ಕೆಲಸ ಅಂತ ಕೇಳಾರ ಅಂದ್ರೆ ಒಂದು ಏನಪ್ಪಾ ಅಂತಂದ್ರೆ ನಮಗೊಂದು ಸಮೀಕರಣ ಬರುತ್ತೆ. ಏನ್ರಿ ಅದು ಅಂತಂದ್ರ ಡಬ್ಲ್ಯೂ ಬೈ ಕ್ಯೂ ಅಂತ ಬರುತ್ತೆ. ಡಬ್ಲ್ಯೂ ಬೈ ಕ್ಯೂ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಇದ್ರೊಳಗ ಅವ್ರ ಏನ್ ಕೇಳಾರ? ನಮ್ಗೆ ಮಾಡುವ ಕೆಲಸ ಎಷ್ಟು ಅಂತ ಕೇಳಾರ. ಅವಾಗ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಆಗುತ್ತೆ. ಸೊ 1 ಕೂಲಮ್ ಆಫ್ ಚಾರ್ಜ್ ಅಂದ್ರೆ ಇದು 1 ಸಿ ಆಗುತ್ತ್ರಿ, ಹೌದಾ. 1 ವೋಲ್ಟೇಜ್ ಅಂದ್ರೆ 1 ವಿ ಆಗುತ್ತೆ. ಸೊ ಇದು 1 ವರ್ಕ್ ಡನ್ ಅನ್ನ ಅಂದ್ರೆ ಕೆಲಸವನ್ನು ನಾವು ಜೌಲ್ ನೊಳಗೆ ಅಳಿತೀವಿ. ಸೊ ಆನ್ಸರ್ ಏನ್ ಹೇಳ್ರಿ? 1 ಜೌಲ್. ಏನಾಗುತ್ತೆ? 1 ಜೌಲ್ ಆಗುತ್ತೆ. ನೆಕ್ಸ್ಟ್, ಸರ್ಕ್ಯೂಟ್ ನಲ್ಲಿನ ವಿದ್ಯುತ್ ಪ್ರವಾಹವು ಇದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವೆರಿ ಸಿಂಪಲ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡದಂಗೆ ನೇರ ಅನುಪಾತ ಎದಕ್ಕಿರುತ್ತೆ ಹೇಳ್ರಿ? ವಿಭವಾಂತರಕ್ಕಿರುತ್ತೆ. ವಿಭವಾಂತರ ಹೆಚ್ಚಾದರೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ, ವಿಭವಾಂತರ ಕಡಿಮೆ ಆದ್ರೆ ವಿದ್ಯುತ್ ಪ್ರವಾಹನು ಕಡಿಮೆ ಆಗುತ್ತೆ. ನೆಕ್ಸ್ಟ್, ವಾಹಕದ ಪ್ರತಿರೋಧವು ಇವುಗಳನ್ನು ಅವಲಂಬಿಸಿರುತ್ತದೆ. ವೆರಿ ಇಂಪಾರ್ಟೆಂಟ್, ಬಹಳ ಸತಿ ಕೇಳಾರ ನೋಡ್ರಿ ಈ ಪ್ರಶ್ನೆನ, ಬಹಳ ಸತಿ ಕೇಳಾರ. ಓಕೆ, ವೆರಿ ಇಂಪಾರ್ಟೆಂಟ್. ವಾಹಕದ ಪ್ರತಿರೋಧವು ಇವುಗಳನ್ನ ಅವಲಂಬಿಸಿದೆ. ಆ ವಾಹಕದ ಉದ್ದಕ್ಕೆ, ಅದರ ಅಡ್ಡ ಛೇದದ ವಿಸ್ತೀರ್ಣಕ್ಕೆ,
ಆ ವಸ್ತು ಯಾವ್ದ್ರಿಂದ ಆಗೈತಿ ಅದ್ರ ಮೇಲೆ, ಮತ್ತೆ ಆಪ್ಷನ್ ಏನ್ ಕೊಟ್ಟಾರ ಹೇಳ್ರಿ, ಇವೆಲ್ಲವು. ನಾವು ಪಟಕ್ಕನ ಏನ್ ಮಾಡ್ಬಿಡ್ತೀವಿ, ಹುಡುಗರು ಏನ್ ಮಾಡ್ಬಿಡ್ತಾರ ಅಂದ್ರೆ ಕ್ವಶನ್ ಓದದವ್ರೆ ಅರ್ಜೆಂಟ್ ದೊಳಗೆ ಉದ್ದ ಅಂತ ನೋಡ್ಬಿಡ್ತಾರ, ಪಟಕ್ಕನ ಇದನ್ನ ಹಾಕ್ಬಿಡ್ತಾರ. ಅದ್ರ ತಪ್ಪು. ಯಾಕಂದ್ರೆ ಇವೆಲ್ಲ ಅಂಶಗಳು ಕೂಡ ಏನಾಗ್ತಾವ ಹೇಳ್ರಿ, ಮೂರು ಕೂಡ ಬರ್ತಾವ ಇದ್ರೊಳಗೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹದ ತಾಪದ ಪರಿಣಾಮವನ್ನ ಇದರಿಂದ ನೀಡಲಾಗುತ್ತದೆ. ಜೌಲ್ನ ನಿಯಮ ಅಂತ ಬರುತ್ತೆ ನೋಡ್ರಿ. ಏನ್ ಬರ್ತ್ರಿ? ಜೌಲ್ಸ್ ಲಾ ಅಂತ ಬರುತ್ತೆ. ಜೌಲ್ನ ನಿಯಮ, ಉಷ್ಣೋತ್ಪಾದನಾ ನಿಯಮ ಅಂತ ಬರುತ್ತೆ. ಯಾವ್ದಾದ್ರು ಒಂದು ವಸ್ತುದೊಳಗ ನೀವು ಕರೆಂಟ್ ಅನ್ನ ಪಾಸ್ ಮಾಡಿದಾಗ